ಕರ್ನಾಟಕ ಟಿವಿ ಹಾಗೂ ಆಡ್6 ಸಹಭಾಗಿತ್ವದಲ್ಲಿ ರಾಜ್ಯಾದ್ಯಂತ ನಡೀತಾ ಇರುವಂತಹ ಸಂಕ್ರಾಂತಿ ರಂಗೋಲಿ ಸ್ಪರ್ಧೆ ಮಂಡ್ಯ ತಾಲೂಕಿನ ಕೀಲಾರ ಗ್ರಾಮದಲ್ಲಿ ನಡೆಯಿತು. ಗ್ರಾಮದ ಕ್ಷೀರಸಾಗರ ಮಿತ್ರಕೂಟದ ಸಹಕಾರದೊಂದಿಗೆ ಸೋಮೇಶ್ವರ ದೇವಾಲಯದ ಆವರಣದಲ್ಲಿ ನಡೆದಂತಹ ಸ್ಪರ್ಧೆಯಲ್ಲಿ 30ಕ್ಕೂ ಹೆಚ್ಚು ಮಹಿಳೆಯರು ಭಾಗವಹಿಸಿದ್ರು. ಜಿಲ್ಲೆಯ ಮಣ್ಣಿನ ಮಗ ಈ ರೀತಿ ಒಂದು ಎತ್ತರದ ಸ್ಥಾನಕ್ಕೆ ಹೋಗ್ತಾ ಇರೋದು ನಮಗೆಲ್ಲ ಬಹಳ ಹೆಮ್ಮೆ ಅನಿಸುತ್ತೆ. ದೇವರು ಅವ್ರಿಗೆ ಒಳ್ಳೇದು ಮಾಡಲಿ. ಈಗ ಹೇಳ್ತಾ ಇದ್ರು ವಿಚಾರ ಮತ್ತು ಶಕ್ತಿ ಸೇರಿದ್ರೆ ವಿಖ್ಯಾತಿ ಆಗುತ್ತೆ ಅಂತ. ವಿಖ್ಯಾತಿಯಾಗೇ ಇರಲಿ, ಅದು ಕುಖ್ಯಾತಿ ಆಗಬಾರ್ದು. ಯಾಕೆಂತಂದರೆ ಈಗಿನ ಮಾಧ್ಯಮ ಎರಡೂ ಥರ ಜಾಸ್ತಿ ಇದೆ. ಅದರಲ್ಲೂ ಕೆಲವರಲ್ಲಿ ಕುಖ್ಯಾತಿಗಳೇ ಜಾಸ್ತಿ ಇದ್ದಾವೆ. ಅದರಿಂದ ಈ ವಿಖ್ಯಾತಿಯನ್ನು ಪಡೆದು ಜನಪರವಾಗಿ ಜನರ ಏನು ಕಷ್ಟ ಸುಖ ಇದೆ, ನಿಜವಾದ ನಮಗೇನು ಸಮಸ್ಯೆಗಳಿದೆ ಜನರದು, ಆ ಸಮಸ್ಯೆಗಳನ್ನು ಎತ್ತಿ ತೋರಿಸುವಂತ ಕೆಲಸವನ್ನು ಮಾಡಿ. ಸ್ಪರ್ಧೆ ಮಧ್ಯಾಹ್ನ 12 ಗಂಟೆ ವೇಳೆಗೆ ಆರಂಭವಾಗಿ 2 ಗಂಟೆಗೆ ಮುಕ್ತಾಯವಾಯಿತು. ಇಲ್ಲಿ ಭಾಗವಹಿಸಿದ ಎಲ್ಲರಿಗೂ 2 ಗಂಟೆ ಸಮಯಾವಕಾಶವನ್ನ ನೀಡಲಾಗಿತ್ತು. ಈ ಸ್ಪರ್ಧೆಯಲ್ಲಿ ಮಹಿಳೆಯರು ಸಂಕ್ರಾಂತಿ ಹಬ್ಬಕ್ಕೆ ಸಂಬಂಧಿಸಿದಂತಹ ರಂಗೋಲಿಗಳನ್ನ ಹಾಕಿದ್ರು. ಈ ರಂಗೋಲಿ ಸ್ಪರ್ಧೆ ಅಂದರೆ ರಂಗೋಲಿಗಳ ಮನೆಗಳ ಮುಂದೆ ಬಿಡುವುದು ಕಡಿಮೆ ಆಗುತ್ತಾ ಬರುತ್ತಿದೆ. ಇದರಲ್ಲಿ ಮತ್ತೆ ನಮ್ಮ ಪರಂಪರೆಯನ್ನು ಸಂಸ್ಕೃತಿಯನ್ನು ಉಳಿಸುವುದಕ್ಕೋಸ್ಕರ ಹಾಗೂ ಜನರಲ್ಲಿ ಮತ್ತೆ ನಮ್ಮ ಪರಂಪರೆಯನ್ನು ಬೆಳೆಸುವ ಉದ್ದೇಶದಿಂದ ಈ ರಂಗೋಲಿ ಸ್ಪರ್ಧೆಯನ್ನು ಬಿಡುವುದರ ಜೊತೆಗೆ ಒಬ್ಬೊಬ್ಬರು ಒಂದೊಂದು ರೀತಿಯ ರಂಗೋಲಿ ಬಿಡುವುದರಿಂದ ತಾವು ಕಲಿಯಬೇಕು ಎನ್ನುವ ಒಂದು ಆಸಕ್ತಿ ಜನರಲ್ಲಿ ಮೂಡುವುದರಿಂದ ಈ ರಂಗೋಲಿ ಸ್ಪರ್ಧೆ ಮಾಡುವುದು ಬಹಳ ಉತ್ತಮ ಎಂದು ಅನಿಸುತ್ತದೆ. ಸ್ಪರ್ಧಾಳುಗಳಲ್ಲಿ ವಿಜೇತರನ್ನ ಆಯ್ಕೆ ಮಾಡೋಕೆ ನಮ್ಮ ಕರ್ನಾಟಕ ಟಿವಿಯ 2 ಸೇರಿದಂತೆ 5 ಜನರ ತಂಡ ತೀರ್ಪುಗಾರರು ಇದ್ರು. ಈ 5 ಜನರ ತಂಡ ಪ್ರತ್ಯೇಕವಾಗಿ ನೀಡಲಾಗಿದ್ದಂತಹ ಅಂಕಗಳನ್ನ ಈಗ ಒಟ್ಟುಗೂಡಿಸಿ ಅಂತಿಮವಾಗಿ ಹೆಚ್ಚು ಮತ ಪಡೆದ 3 ಬಹುಮಾನವನ್ನ ವಿತರಿಸಲಾಯಿತು. ಅಶ್ವಿನಿ ಎಂಬುವವರು ಪ್ರಥಮ ಸ್ಥಾನ, ಪ್ರೀತಿ ಎಂಬುವವರು ದ್ವಿತೀಯ ಹಾಗೂ ಸ್ಫೂರ್ತಿ ಅನ್ನುವವರು ತೃತೀಯ ಬಹುಮಾನವನ್ನ ಪಡೆದುಕೊಂಡ್ರು. ಇದು ಫಸ್ಟ್ ಟೈಮ್ ಗೆದ್ದಿರೋದ ನೀವು? ಅದಕ್ಕೆ ಅಂದ್ರೆ ಎಷ್ಟು ಖುಷಿ ಆಗ್ತಾ ಇದೆ? ತುಂಬಾ ಖುಷಿ ಆಗ್ತಿದೆ, ಮಾತೇ ಬರ್ತಿಲ್ಲ. ಇವಾಗೆಲ್ಲ ಫ್ಯಾಷನ್ ಶುರು ಆಗಿದೆ. ಮನೆ ಮುಂದಗಡೆ ಪಡ್ಸಲ್ಲೇ ಇಲ್ಲ. ಮನೆ ಮುಂದಗಡೆ ತಾಸ್ಲಿಕ್ಕೆ ಅಂತ ಅಂದ್ಬಿಟ್ಟು ಜಾಗ ಎಲ್ಲ ಕಾಂಕ್ರೀಟ್ ಮಯ ಆಗ್ಬಿಟ್ಟಿದೆ. ಎಲ್ಲ ರೋಡ್ಗಳು ಕಾಂಕ್ರೀಟ್ ಮಯ ಆಗಿದೆ. ಸೊ ಹಿಂದೆ ಏನಾಗ್ತಾ ಇತ್ತು ಅಂದರೆ ತೊಪ್ಪೆನಲ್ಲಿ ತಾರಿಸಿ ಒಳಗಡೆ ಬತ್ತಿದ್ದರಿಂದ ನಾವು ಹೊರಗಡೆಯಿಂದ ಬಂದಂಥವರು ಅದ್ರ ಮೇಲೆ ಕಾಲು ಮಡಗದಂಥ ಸಂದರ್ಭದಲ್ಲಿ ನಮ್ಮ ಹೊರಗಡೆ ಓಡಾಡ್ತಕ್ಕಂಥ ಸಂದರ್ಭದಲ್ಲಿ ಏನೇನು ಕ್ರಿಮಿಕೀಟಗಳಿದ್ದೋ ಅದೆಲ್ಲನೂ ಅಬ್ಸರ್ವ್ ಮಾಡ್ತಾಯಿತ್ತು. ಆ ಎಲ್ಲ ಕ್ರಿಮಿಕೀಟಗಳು ಅದು ತೊಪ್ಪೆ ನೆಲದಲ್ಲಿ ಅದು ಆಕರ್ಷಣೆ ಮಾಡಿ ಮುಂದೆ ಶುದ್ಧವಾದಂಥ ಕಾಲು ಸಿಗ್ತಾಯಿತ್ತು. ಮುಂದೆ ಒಳಗಡೆಗೆ ಹೋಗ್ಲಿಕ್ಕೆ ಅನುಕೂಲ ಆಗ್ತಾಯಿತ್ತು. ಹಾಗಾಗಿ ಕಾಯಿಲೆಗಳು ಸಾಕಷ್ಟು ಕಡಿಮೆ ಆಗ್ತಾಯಿತ್ತು. ಇವತ್ತಿನ ದಿನ ಅದೆಲ್ಲ ಕಣ್ಮರಿ ಆಗಿರೋದ್ರಿಂದ ಬಂದಂಥವರು ನೇರವಾಗಿ ಮನೆ ಒಳಗಡೆಗೆ ಹೋಗ್ತಾರೆ, ಕಾಲು ತೊಳೆಯಲ್ಲ, ನೀರಿಟ್ಟಿರೋದಿಲ್ಲ, ಎಲ್ಲ ಸಿಮೆಂಟ್ ಕಾಂಕ್ರೀಟ್ ಮಯ ಆಗಿಬಿಟ್ಟಿದೆ. ಸೂಸ್ ಹಾಕ್ಕೊಂಡೇ ಅಡುಗೆ ಮನೆಗೆ ಹೋಗೋದು, ಎಲ್ಲ ಕಡೆನೂ ಒಡ್ಡಾಡೋದು, ಆ ಥರ ಆಗ್ಬಿಟ್ಟಿದೆ. ಸೊ ಹಂಗಾಗಿ ನಮ್ಮ ಸಂಸ್ಕೃತಿ ಕ್ಷೀಣಿಸ್ತಾ ಇದೆ. ಇಂಥ ಸಂದರ್ಭದಲ್ಲಿ ಕೀಲಾರ ಗ್ರಾಮದಲ್ಲಿ ಮಿತ್ರಕೂಟ ಜೊತೆಗೆ ಕರ್ನಾಟಕ ಟಿವಿ ಜೊತೆಗೂಡಿ ಈ ಥರ ಕಾರ್ಯಕ್ರಮವನ್ನು ಮಾಡ್ತಾ ಇರ್ತಕ್ಕಂಥದ್ದು ಬಹಳ ಚೆಂದಾಗಿದೆ, ಸೂಪರ್ ಆಗಿದೆ. ವಿಜೇತರಿಗೆ ಕ್ರಮವಾಗಿ ತಲಾ 5,000, 3,000 ಹಾಗೂ 2,000 ರೂಪಾಯಿ ಕ್ಯಾಶ್ ಪ್ರೈಸ್ ಅನ್ನ ನೀಡಲಾಯಿತು. ಜೊತೆಗೆ ಸ್ಪರ್ಧೆಯಲ್ಲಿ ಭಾಗವಹಿಸಿದಂತಹ ಎಲ್ಲರಿಗೂ ಕರ್ನಾಟಕ ಟಿವಿ ಸಂಸ್ಥೆಯ ಪರವಾಗಿ ಪ್ರಮಾಣ ಪತ್ರ ಹಾಗೂ ವಿಶೇಷ ಗಿಫ್ಟ್ ಅನ್ನ ನೀಡಲಾಯಿತು.
ಕರ್ನಾಟಕ ಟಿವಿಯ ಮುಖ್ಯಸ್ಥರಾದಂತಹ ಶಿವಕುಮಾರ್ ಅವರ ನೇತೃತ್ವದಲ್ಲಿ ನಡೆದಂತಹ ಈ ಕಾರ್ಯಕ್ರಮ ಅಭೂತಪೂರ್ವ ಯಶಸ್ಸನ್ನ ಕಂಡಿತ್ತು. ಅಲ್ಲದೆ ಸ್ಪರ್ಧೆಯನ್ನ ತಮ್ಮ ಗ್ರಾಮದಲ್ಲಿ ಆಯೋಜನೆ ಮಾಡಿದ್ದಕ್ಕಾಗಿ ಈಗ ಗ್ರಾಮಸ್ಥರು ಕರ್ನಾಟಕ ಟಿವಿ ತಂಡಕ್ಕೆ ಅಭಿನಂದನೆಯನ್ನ ಸಲ್ಲಿಸಿದ್ರು. ತುಂಬಾ ಥ್ಯಾಂಕ್ಸ್ ಕಣಪ್ಪ. ಇದನ್ನ ಒಳ್ಳೆ ನಾವು ತುಂಬಾ ಈ ಸ್ಪರ್ಧೆಯಿಂದ ಎಲ್ಲರಿಗೂ ಖುಷಿ ಕೊಟ್ಟಿದೆ, ನಮಗೂ ಖುಷಿ ಆಗಿದೆ. ಈ ವರ್ಷ ಮಾಡಿರ್ತಾರೆ ಒಳ್ಳೆ ಎಲ್ಲರಿಗೂ ಭಾಗವಹಿಸಿದ್ರೆ ತುಂಬಾ ಥ್ಯಾಂಕ್ಸ್. ನೀವು ರಂಗೋಲಿ ಎಲ್ಲ ಬಿಡ್ತಾ ಇದ್ರ? ಬಿಡ್ತಾ ಇದ್ವಿ, ಚಿಕ್ಕ ಬಿಡ್ತಿದ್ದೋ ನಾವು. ಹಬ್ಬ ಎಲ್ಲ ಹೆಂಗ್ ಮಾಡ್ತಾ ಇದ್ರಿ? ಆಗ ಹಿಂಗೆ ಮಾಮೂಲಿ ಹಬ್ಬ ಮಾಡ್ದಂಗೆ ಹಾ, ಹೊಸ ಮಾಡ್ಕೋತಿದ್ದು. ಈಗ ಮಾಡುಕದತ್ತೆ, ಆಗ ಮಾಡದ್ದು ಈಗ ಮಾಡಾರೆ, ಈಗ ಮಾಡಲ್ಲ ಅಂತೀರಾ? ಈಗ ಮಾಡ್ಬೇಕು ಅವರು. ನೋಡಿ ಇವಾಗ ನಮ್ಮ ಸಂಸ್ಕೃತಿನೆಲ್ಲ ಮುಂದುವರ್ಸ್ಕೊಂಡು ಹೋಗ್ಬೇಕು ಅಂತ ರಂಗೋಲಿ ಸ್ಪರ್ಧೆ ಎಲ್ಲ ನಡೀತಾ ಇದೆ. ಆಯ್ತು, ನಡೀಲಿ ಕಣ. ಖುಷಿ ಆಯ್ತಲ್ವಾ ಖುಷಿ ನಿಮ್ಗೆ? ಆಯ್ತು, ಹಾ. ಖುಷಿ. ಮುಂಚೆ ಮಾಮೂಲಿ ಬಣ್ಣ ಗಿಣ್ಣ ಏನು ಆಗ್ತಿರ್ಲಿಲ್ಲ, ಸುಮ್ಮನೆ ಹಂಗೆ ಬಿಡ್ತಿದ್ರು ಅಷ್ಟೇ. ದೊಡ್ಡ ದೊಡ್ಡ ರಂಗೋಲಿ, ಎಳೆ ರಂಗೋಲಿ ಎಲ್ಲ ಎಳಿತಿದ್ರು. ಇವಾಗ ಚೆನ್ನಾಗೈತೆ. ಇವಾಗ ಚಂದ ಅಂತೀರಾ? ಯಾಕೆ ಇವಾಗ ಚಂದ? ಇದು ಬಿಡ್ತಾ ಇರೋದಕ್ಕೆ ಆಗೆಲ್ಲ ಬಣ್ಣನೇ ಇರ್ಲಿಲ್ವಲ್ಲ. ಅನ್ಸುತ್ತೆ ಅಂತ ಚಂದ ಅಂತ. ಹಾ, ಆಗ ಬಣ್ಣನೇ ಇರ್ಲಿಲ್ವಲ್ಲವ. ಆಗ ಈ ತಲೆಗೂ ಬಣ್ಣ ಇರ್ಲಿಲ್ಲ. ಈಗ ತಲೆಗೆ ಒಂಚೂರು ಬೆಳಗಾದ್ರೆ ತಲೆ ಮೆತ್ಕೋತಾರೆ. ಆಗೆಲ್ಲ ಬಣ್ಣ ಇತ್ತು. ಅಲ್ಲ ಅಜ್ಜಿ, ಮತ್ತೆ ನೀವು ಬೆಳ್ಳ ನಾ ಬೇಡ ಕಣವ, ಬೇಡ. ಹಂಗೆ ನ್ಯಾಚುರಲ್ ಹಂಗೇ ಇರ್ಲಿ ಅವ, ನಾನು ಹಂಗೆ ಇರ್ತೀನವ, ಹಂಗೆ ಇರ್ತೀನಿ ನಾನು. ಹಂಗೆ ಇವಾಗೆಲ್ಲ ಬಣ್ಣ ಬಣ್ಣ ಬಂದ್ಬಿಟ್ಟಿದೆ. ಬಂದ್ಬಿಟ್ಟು ಅಯ್ಯೋ ಬಣ್ಣ ಅಯ್ಯೋ ಇಷ್ಟ ಅಂದ್ರಲ್ಲ ಮತ್ತೆ? ಬೇಡ, ಈ ಬಣ್ಣನೇ ಇತ್ತ ನಮ್ಗೆ, ಆ ಬಣ್ಣ ಇಷ್ಟ ಇತ್ತ ಇಲ್ಲ ನಮ್ಗೆ. ಮೇಡಮ್ ನಮ್ಮ ಸೊಸೆನೂ ಆಗ್ತಾ ಇದ್ದಾರೆ. ಹೌದಾ? ಹೌದು ಮೇಡಮ್ ಅವರೇ, ಕತ್ತೆ ಬಂದಿರೋದಂಗ. ಹೌದು. ಎಲ್ಲದಕ್ಕೂ ಹೋಯ್ತೀವಿ ನಾವು. ನಮ್ಮ ಗೆಲ್ಲೋದು ಸೋಲೋದು ಎಲ್ಲ ಆಮ್ಯಾಗಳ ವಿಷಯ. ದೇವ್ರ ಮುಂಚೆ ಒಂದು ರಂಗೋಲಿ ಇಡಬೇಕು, ನಮ್ಗೆ ತೃಪ್ತಿ ಆಯ್ತದೆ. ಗೆಲ್ಲು ಸೋಲು ಎಲ್ಲ ಗೆಲ್ಲಕ್ಕಾಗಲ್ಲ. ಈಗ ಇಲ್ಲಿ ಬಂದಿರೋರೆಲ್ಲ ಗೆಲ್ಲಕ್ಕಾಗದವ. ಸೋತ್ರು ಸಂತೋಷವೇ, ಗೆದ್ರು ಸಂತೋಷವೇ. ಓಟ್ನಲ್ಲಿ ನಾವೆಲ್ಲ ಮಾಡ್ತೀರೋ ಅಲ್ಲೆಲ್ಲ ಕರ್ಕೊಂಡು ಹೋಯ್ತೀನಿ ನಾನು ಸೊಸೆಯ. ಗೆಲ್ಲು ಸೋಲು ಈಗ ಇದರಲ್ಲಿ ಜ್ಞಾನ ವಿಕಾಸದಲ್ಲಿ 4 ಪ್ರೈಸ್ ತಂದು, ರಂಗೋಲಿಯಲ್ಲಿ ಒಂದು ತಂದು, ಚಕ್ಲಿ ಪ್ರೈಸ್ ತಂದೆ, ಅಂಬ್ಲಿಲಿ ಒಂದು ಪ್ರೈಸ್ ಬತ್ತು, ಹೂಗುಚ್ಚಲ್ಲಿ ಒಂದು ಪ್ರೈಸ್ ಬರ್ತದು. ಅದೆಲ್ಲ ಅವ್ರವ್ರಿಗೆ ನಾವು ಅವ್ರೇನು ಸ್ಕೂಲ್ ಮನೇಲಿ ಒಂದು ಆಟ ಆಡ್ಸಿದ್ರು ಪ್ರೈಸ್ ತಂದೆ ನಾನು. ಹೋಯ್ತೀವಿ, ಖುಷಿ ಖುಷಿ. ಎಲ್ಲ ಕಡೆ ಹೋಗಿ ಸ್ಪರ್ಧೆ ಮಾಡ್ತೀವಿ. ಬಹಳ ಖುಷಿ ಆಗುತ್ತಮ್ಮ ಸೊಸೆಗೆ ಇಷ್ಟು ಸಪೋರ್ಟ್. ಸೊಸೆ ಕರ್ಕೊಂಡು ನಾನೇ ಹೋಯ್ತೀನಿ ಕಣ, ಎಲ್ಲ ತಕ್ಕುವೆ. ಖುಷಿ ಆಯ್ತಮ್ಮ. ತುಂಬ ಖುಷಿ ಅನಿಸ್ತಿದೆ. ಅದು ನಮ್ಮೂರಲ್ಲಿ ನಾನು ಬಿಡಿಸಿರೋದು ತುಂಬಾನೇ ಖುಷಿ ಆಗ್ತಿದೆ. ಮುಂಚೆಯಿಂದನೂ ರಂಗೋಲಿ ಎಲ್ಲ ಆಗ್ತಾ ಇದ್ದ? ಆಗ್ತಿದ್ದೆ. ಈಗ ಇಲ್ಲಿಗೆ ಬರ್ಬೇಕಂತ ಯಾಕೆ ಅನಿಸ್ತು ನಿಂಗೆ? ಅಂದ್ರೆ ಭಯ ಆಗ್ಲಿಲ್ವಾ? ಎಲ್ಲ ದೊಡ್ಡವ್ರು ಬರ್ತಾರೆ, ಹೇಗಪ್ಪ ಬಿಡಿಸೋದು ಅಂತ? ಏನು ಭಯ ಇಲ್ಲ, ಯಾಕೆ ಭಯ ಪಟ್ಕೊಬೇಕು ಅಂತ ಅಂದ್ಬಿಟ್ಟು ನಾನು ಬಂದು ಬಿಡಿಸ್ದೆ. ಹೌದಾ? ಖುಷಿ ಆಗಿದೆಯಾ ನಿನಗೆ? ಖುಷಿ ಆಯಿತು. ಈಗ ಗೆಲುವು ಸೋಲು ಬಗ್ಗೆ ನೀನೇನು ಹೇಳ್ತೀಯಾ? ಗೆಲುವು ಸೋಲು ಯಾವಾಗಲೂ ಇದ್ದೇ ಇರುತ್ತೆ. ಭಾಗವಹಿಸೋದು ತುಂಬ ಮುಖ್ಯ ಆಗುತ್ತೆ. ಅದಕ್ಕೆ ನಾನು ಪಾರ್ಟಿಸಿಪೇಟ್ ಮಾಡಿದೆ. ಖುಷಿ ಆಯಿತು. ಮತ್ತು ಮಗಳಿಗೂ ಕೂಡ ತುಂಬ ಚೆನ್ನಾಗಿ ಓದಿ ಮುಂದೇನು ಬಾ, ಮತ್ತು ರಂಗೋಲಿ ಯಾವ ಆಟದಲ್ಲೂ ಚೆನ್ನಾಗಿ ಮುಂದೆ ಬಾ, ಚೆನ್ನಾಗಿ ಆಟ ಆಡೋ ಅಂತ ಪ್ರೋತ್ಸಾಹ ಕೊಡ್ತೀನಿ ನಾನು. ತುಂಬ ಸಹಾಯ ಮಾಡ್ತೀನಿ ನಾನು. ನೀವ್ಯಾಕೆ ಹಾಕಿಲ್ಲ ಅಂತ ಆಂಟಿ ರಂಗೋಲಿನ? ಅವರೇನೆ ಬಿಡಲಿ ಅಂತ ಅಂದ್ಬಿಟ್ಟು ಅವರಿಗೆ ನಾನೇ ಕಲಿಸ್ಕೊಟ್ಟೆ. ಕಲಿಸಿ ಈಗ ಮಗಳು ಫಸ್ಟ್ ಬಿಡಲಿ, ಆಮೇಲೆ ನಾವು ಬಿಡೋಣ, ಇವಾಗ ಬೇಡ ಸದ್ಯಕ್ಕೆ ಮಗಳು ಹಿಂದೆ ನಿಲ್ಲೋಣ ಅಂತ. ಹೌದು. ಈಗ ನಿಮ್ಮೂರಿಗೆ ನಾವು ಬಂದಿದ್ದೀವಿ, ಕರ್ನಾಟಕ ಟಿವಿ ಅವರು. ಎಷ್ಟು ಖುಷಿ ಆಗಿದೆ? ತುಂಬ ಖುಷಿ ಆಯಿತು, ತುಂಬ ಖುಷಿ ಆಯಿತು. ನೀವು ನನ್ನ ಮದುವೆಗೆ 18 ವರ್ಷ ಆಯಿತು, ನಾನು ಈ ಪ್ರೋಗ್ರಾಮ್ ನೋಡೇ ಇರಲಿಲ್ಲ. ನನಗೂ ತುಂಬ ಖುಷಿ ಆಯಿತು, ಭಾಗವಹಿಸಬೇಕಂತ ನನಗೂ ಇಷ್ಟ ಆಯಿತು. ಅಂದರೆ ಅವಾಗ ಇಡ್ತಿದ್ದೋ ನಾವು ರಂಗೋಲಿ ಇಟ್ಟರು ಆಗ ಹಿಂಗೆ ಕಲರ್ ಎಲ್ಲ ಇಡ್ತಿರ್ಲಿಲ್ಲ. ಸುಮ್ಮನೆ ಹಂಗೇನೆ ಮನೆಯಲ್ಲಿ ಹಾಕತ್ತಿದ್ದೋ ಮನೆ ಬಾಗಿಲಲ್ಲಿ. ಅಂದರೆ ಇವಾಗ ತುಂಬ ಚೆನ್ನಾಗಿ ಎಲ್ಲ ಸ್ಪರ್ಧೆ ಇಡ್ತಾರೆ. ಆಗ ಯಾರು ಸ್ಪರ್ಧೆ ಅವು ಇವು ಆಗಿರಲಿಲ್ಲ. ಅಮ್ಮ ಅವಾಗೆಲ್ಲ ನೀವು ಬಣ್ಣ ಎಲ್ಲನೂ ಹಾಕ್ತಿರ್ಲಿಲ್ಲ, ಬಟ್ ಆದರೆ ಇವಾಗ ಹಬ್ಬ ಬಂತು, ರಂಗೋಲಿ ಆಗ್ತಿದಂಗೆ ಬಣ್ಣ ಎಲ್ಲ ಹಾಕ್ತಾರೆ. ನಿಮ್ಗೆ ಆ ರಂಗೋಲಿ ಇಷ್ಟ ಆಗ್ತಿತ್ತ, ಈ ರಂಗೋಲಿ ಇಷ್ಟನಾ? ಈ ರಂಗೋಲಿ ಇಷ್ಟ, ಈಗಿಷ್ಟ. ಕಲರ್ಫುಲ್ ಇದೆ, ಈಗಿಷ್ಟ. ನಾವು ಮದುವೆ ಅವ್ರಿಗೆ ಅದು ಸೊಸೆ. ಈ ರಂಗೋಲಿ ಸ್ಪರ್ಧೆ ಮಾಡ್ತಾ ಇರೋದ್ರಿಂದ ನಮ್ಗೆ ತುಂಬ ಖುಷಿ ಆಗ್ತಿದೆ. ನಾವೆಲ್ಲೂ ಹೊರಗಡೆ ಹೋಗಿ ಏನೂ ಮಾಡಲಿಲ್ಲ, ಇಲ್ಲಿ ಬಂದು ಏನೋ ಒಂದು ಗೆದ್ದರೂ ಸರಿ ಸೋತ್ರೂ ಸರಿ ಏನೋ ಒಂದು ಮಾಡ್ತಾ ಇದೀವಿ ಅಂತ ತುಂಬ ಖುಷಿ ಇದೆ. ನಿಮ್ಮ ಹೆಸರು? ಕಾವ್ಯ ಅಂತ. ಕಾವ್ಯ, ಇವಾಗ ನೀವು ರಂಗೋಲಿ ಎಲ್ಲ ಬಿಡಿಸಿದ್ದೀರಾ, ಯಾವಾಗಿಂದ ರಂಗೋಲಿ ಬಿಡೋದೆಲ್ಲ ಕಲ್ತ್ಕೊಂಡ್ರಿ? ನನಗೆ ಒಂದು 13 ವರ್ಷ ಇದ್ದಾಗಿಂದ ನಾನು ಬಿಡಕ್ಕೆ ಕಲ್ತ್ಕೊಂಡೆ. ಬೇರೆ ಬೇರೆ ಕಾಂಪಿಟೇಷನ್ಸ್ಗೆಲ್ಲ ಹೋಗ್ತಿರ್ತೀರಾ ಸ್ಪರ್ಧೆ ಇದ್ರೆ? ಫಸ್ಟ್ ಒಂದು ಕಾಂಪಿಟೇಷನ್ಗೆ ಹೋಗಿದ್ದೆ, ಅಲ್ಲಿ 3rd ಪ್ರೈಸ್ ಬಂದಿತ್ತು. ಕರ್ನಾಟಕ ಟಿವಿ ಅವ್ರಿಗೂ ನಾವು ತುಂಬ ಥ್ಯಾಂಕ್ಸ್ ಹೇಳ್ತೀವಿ. ಯಾಕೆಂದರೆ ಮಹಿಳೆಯರು ಮನೇಲೇ ಇರ್ತೀವಿ, ಯಾವ ಇದಕ್ಕೂ ನಾವು ಕೆಲಸ ಅಂದ್ಕೊಂಡು ಅದು ಬಿಟ್ಟು ಇದು ಒಂದು ಅಷ್ಟೊತ್ತು ನಮಗೆ ಕಾಲು ನೋವಿರಲಿ ಮಂಡಿ ನೋವಿರಲಿ ಇದು ಬಿಟ್ಟಾಗ ನಮಗೇನೋ ಒಂಥರ ಹುಮ್ಮಸ್ಸು ಖುಷಿಯಾಗುತ್ತೆ. ನಮಗೆ ಪ್ರೈಜು ಮುಖ್ಯ ಅಲ್ಲ,
ನಮಗೆ ಇದನ್ನ ಬಿಟ್ಟು ಖುಷಿಯಾಗಿ ಬಿಟ್ಬಿಟ್ಟು ಹೋಗೋದು. ಆಮೇಲೆ ಎಲ್ಲರೂ ನೋಡ್ತಾ ಇದ್ರೆ ನಮಗೆ ತುಂಬ ಖುಷಿ ಆಗುತ್ತೆ. ಇದು ನಾವು ಏನು ವಯಸ್ಸಾಯಿತು, ಆದರೆ ಮಕ್ಕಳುಗಳೆಲ್ಲ ಖುಷಿಯಾಗಿ ಓಡಾಡ್ಕೊಂಡು ಬಿಡ್ತಾ ಇದ್ದಾರಲ್ಲ, ಅದು ನಮಗೆ ತುಂಬ ಹೆಮ್ಮೆ ಅನಿಸುತ್ತೆ. ಇಂಥದ್ದೆಲ್ಲ ಮಾಡ್ತಾ ಇರಲಿ, ಹೆಚ್ಚು ಹೆಚ್ಚು ಕಾರ್ಯಕ್ರಮ ನೀವು ಬಂದು ನಡೆಸ್ಕೊಡಿ ಅಂತ ಕೇಳ್ಕೊಳ್ತಾ ಇವಿ. ನಿಮ್ಮ ಟಿ ವಿ ಚಾನಲ್ನವ್ರಿಗೆ ಎಲ್ರಿಗೂ ನನ್ನ ಕಡೆಯಿಂದ, ಕೀಲಾರದ ವತಿಯಿಂದ, ಧರ್ಮಸ್ಥಳ ಸಂಘದ ವತಿಯಿಂದ, ಈ ನಮ್ಮ ದೇವಸ್ಥಾನದ ವತಿಯಿಂದ ಧನ್ಯವಾದಗಳು ಮೇಡಮ್. ಇವಾಗ ಬಂದು ಸಂಕ್ರಾಂತಿ ರಂಗೋಲಿ ಸ್ಪರ್ಧೆಯಲ್ಲಿ ಪಾಲ್ಗೊಂಡಿದ್ದೀರಾ ಮತ್ತು ಅಷ್ಟು ಚೆನ್ನಾಗಿ ರಂಗೋಲಿಯನ್ನು ಕೂಡ ಹಾಕಿದ್ದೀರಾ, ಹೇಗೆ ಅನಿಸ್ತಾ ಇದೆ? ತುಂಬ ಖುಷಿ ಅನ್ನಿಸ್ತು. ಮತ್ತು ಇಲ್ಲೆಲ್ಲ ಸೇರಿರೋದು ಅವರೆಲ್ಲರನ್ನೂ ನೋಡಿ ತುಂಬ ಖುಷಿ ಆಯಿತು. ಹಂಗೆ ಇದೇ ಥರ ರಂಗೋಲಿಗಳೆಲ್ಲ ಚೆನ್ನಾಗಿ ಬಿಡಿಸಿದ್ದಾರೆ ಅಷ್ಟೇ. ಮನೆ ಹತ್ರ ಎಲ್ಲ ಹಾಕ್ತಿರ್ತೀರಾ? ಡೈಲಿ ಹಾಕ್ತಾ ಇರ್ತೀವಿ. ಹಬ್ಬಕ್ಕೆ ಮಾತ್ರ ಹಾಕದ? ಡೈಲಿ ದಿನ ಹಾಕ್ತೀವಿ. ದಿನ ಹಾಕ್ತಿರ್ತೀರಾ? ಬೇರೆ ಕಡೆ ಸ್ಪರ್ಧೆ ಆದರೂ ಹೋಗ್ತಿರ್ತೀರಾ? ನಾನು ಆಗಲೇ ಮಾತಾಡಿಸ್ತಾ ಇದ್ದೆ, ಇವರು ನಿಮ್ಮ ಅತ್ತೆ ಅಂತ ಗೊತ್ತಾಯ್ತು ನನಗೆ. ಅವರು ಹೇಳ್ತಾ ಇದ್ರು, ನಾನು ಎಲ್ಲೇ ಸ್ಪರ್ಧೆ ಆದರೂ ಕರ್ಕೊಂಡು ಹೋಗ್ತೀನಿ ನಮ್ಮ ಸೊಸೆನ ಅಂತ. ಹೆಂಗೆ ಅಂತ ಈ ಬಾಂಡಿಂಗು? ಏನಿಲ್ಲ, ಅತ್ತೆ ಸೊಸೆಯರು ಅಂದ್ರೆ ಹಂಗೆ ಇರ್ಬೇಕಲ್ಲ. ಅಮ್ಮನ ಥರನೇ, ಅವರು ಅಮ್ಮನ ಥರ ಇರ್ತಾರೆ, ನಾನು ಮಗಳ ಥರ ಇರ್ತೀನಿ. ನೋಡ್ರಿ ಎಷ್ಟು ಖುಷಿ ಆಗತ್ತೆ ಇದನ್ನ ನೋಡಿದ್ರೆ. ನೋಡಿ ಜೊತೆ ಜೊತೆ ಮಾತ್ರ ಫೈಟಿಂಗು ಆಡ್ತೀವಿ, ಸಾಯಂಕಾಲ ಚಂದ ಆಯ್ತೀವಿ. ನಾವು ಎಲ್ಲಿಗೋದ್ರು ಅವ್ರಿಗೆ ಆಸಕ್ತಿ ಇಲ್ಲ. ನಾನೇ ಇದು ಮಾಡಿ ನಡಿ ಹೋಗ್ಮ, ಸೋಲು ಗೆಲು ಇದ್ದೇ ಇರ್ತದೆ, ಮಾಡಬೇಕು, ಖುಷಿ. ಸೊಸೆ ಅಂದ್ರೆ ಫುಲ್ ಲವ್. ಲವ್. ಓ ಲವ್, ಸೊಸೆ ಅಂದ್ರೆ ಫುಲ್ ಲವ್. ಸೊಸೆ ಅಂದ್ರೆ ನಮ್ಗೆ ಭಾರಿ ಇಷ್ಟ. ನೋಡ್ರಿ ಎಲ್ಲಿ ಸಿಗ್ತಾರ್ರಿ ಇವತ್ತಿನ ಕಾಲದಲ್ಲಿ? ಬರೀ ಅತ್ತೆ ಸೊಸೆ ಅಂತ ಹೇಳಿದ್ರೆ ಜಗಳ ಗಿಗ್ಲ ಅಂತಾರೆ. ನೋಡ್ರಿ, ಕಲ್ತ್ಕೊಳ್ರಿ, ಎಷ್ಟು ಚೆನ್ನಾಗಿ ಹೇಳ್ತಾ ಇದಾರೆ. ನಮ್ಗೆ ಲವ್ ಜಾಸ್ತಿ ಸೊಸೆಗೆ ಅಂತ. ಜಗಳ ಆಡಿದ್ರು ಕೂಡ ಜಗಳ ಎಲ್ಲ ಲೆಕ್ಕ ಬರೋದಿಲ್ಲ, ಪ್ರೀತಿ ಅಷ್ಟೇ ಲೆಕ್ಕ ಅಂತ ಹೇಳ್ತಾ ಇದ್ದಾರೆ. ನಾವು ಚಂದ ಆಗ್ಬಿಡ್ತೀವಿ ಇದಲ್ವಾ? ಆದ್ರೂ ನಾವು ಅದನ್ನ ತಗೊಳಲ್ಲ, ವರ್ಷ ತಿಂಗಳು ಅಂತ. ಈಗ ಆಡ್ತೀವಿ, ಆಲೆ ಮಧ್ಯಾಹ್ನ ಚಂದ ಆಯ್ತೀವಿ, ಸಾಯಂಕಾಲ ಚೆನ್ನಾಗಾಯ್ತೀವಿ. ಹಿಂಗೆ ಮಾತಿರ್ತಾವಲ್ಲವ. ಈಗ ಅವ್ವ ಮಕ್ಕಳು ಆಡೋದಿಲ್ವಾ? ನಾವು ಆ ಥರ ಏನಿಲ್ಲ. ಈಗ ಆಡ್ತೀವಿ, ನಾಳೆ ಆಲೆ ಫಂಕ್ಷನ್ ಇದ್ರೆ ಓಡ್ತಾ ಇರೋದೇ ಇಬ್ರು ಒಟ್ಟಿಗೆ, ಎಲ್ಲೆಲ್ಲೂ ಒಟ್ಟಿಗೆ. ಇವಾಗ ಒಂಥರ ಸೊಸೆಗಿಂತ ಫ್ರೆಂಡ್ ಆಗ್ಬಿಟ್ಟಿದ್ದಾರೆ ಅನ್ಸುತ್ತೆ. ಫ್ರೆಂಡೇ ನಾವು. ಫ್ರೆಂಡೇ. ಬಹಳ ಖುಷಿ ಆಗುತ್ತಪ್ಪ ನಂಗೆ. ಜೊತೆ ಒಂದು ಫಂಕ್ಷನ್ಗೂ ಜೊತೆ, ಒಂದು ಮಂಡ್ಯಕ್ಕೆ ಹೋದ್ರು ಜೊತೆ. ಅವಳು ಬಿಟ್ಟು ನಾನು ಹೋಗೋದಿಲ್ಲ, ನಾನು ಬಿಟ್ಟು ಅವಳು ಹೋಗೋದು. ಅಯ್ಯೋ, ನೀವೇನಂತೀರ ನಿಮ್ಮ ಅತ್ತೆ ಮಾತು? ಏನಿಲ್ಲ, ತುಂಬ ಖುಷಿ ಅನ್ನಿಸ್ತದೆ ಅಷ್ಟೇ. ಅತ್ತೆ ಹಿಂಗೆ ಸಪೋರ್ಟ್ ಮಾಡ್ತಿರ್ತಾರೆ. ಹೌದು, ಬಹಳ ಖುಷಿ ಆಗಿದೆ.